A train starting from a railway station and moving with a uniform acceleration attains a speed of 40 km/h in 10 minutes. ನಿಧಾನಕ್ಕೆ ಟ್ರೈನು ಮುಂದೆ ಹೋಗ್ತಾ ಇದೆ. ಫೈಂಡ್ ದ ಆಕ್ಸಲರೇಷನ್. ಮೊದಲನೇದಾಗಿ ಒಂದು ಚಿತ್ರ ಬಿಡಿಸಿ. ಇನ್ನು ಬಿಡಿಸ್ಬೇಕಿಲ್ಲಿ ಒಂದು ಸೀದಾ ಲೈನು ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ ಇಂಡಿಕೇಟ್ ಮಾಡ್ಕೊಬೇಕು. ದ ಸ್ಟಾರ್ಟಿಂಗ್ ಪಾಯಿಂಟ್ ವಿಲ್ ಬಿ 0 m/s. ಏನಕ್ಕೆ ಹೇಳಿ? ಬಿಕಾಸ್ ದ ಟ್ರೈನ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಅ ರೈಲ್ವೆ ಸ್ಟೇಷನ್. ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ರೆಸ್ಟಿಂದ ಶುರು ಹಾಕ್ಕೊಳ್ತಾ ಇದೆ ಅಲ್ವಾ? ಸೊ ರೆಸ್ಟಿಂದ ಶುರು ಹಾಕ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ದ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಇಸ್ 0. ಫೈನಲ್ ವೆಲಾಸಿಟಿ ಇಸ್ 40 km/h ಫಾರ್ ಅ ಟೈಮ್ ಇಂಟರ್ವಲ್ ಆಫ್ 10 minutes. ಇಲ್ಲಿ ಆಕ್ಸಲರೇಷನ್ ಏನು ಅಂತ ಹೇಳಿ ಕೇಳ್ತಾರೆ. ಸೊ ನಿಮ್ಮ ಗಿವನ್ u is 0 m/s, v is 40 km/h. ಆದರೆ ಇದನ್ನು m/s ಕನ್ವರ್ಟ್ ಮಾಡ್ಕೊಬೇಕು. ಹೇಗೆ? ಪ್ರತಿ 1 ಕಿಲೋಮೀಟರ್ ಇಸ್ 1000 meters. ಪ್ರತಿ 1 ಗಂಟೆಯಲ್ಲಿ 60 × 60 seconds ಇರುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು ಅಷ್ಟೇ. ಸೊ that would be equal to 40 × 1000 by 60 × 60 m/s. 1 0 1 0 1 ಮತ್ತೊಂದು. ಸೊ 40 × 10 by 6 × 6. 2 20s are 2 3s are 2 10s are 2 3s are. So this would be 100 by 9 m/s square. Time is equal to 10 minutes. So that is 10 × 60 seconds, that is 600 seconds. ಬೇಡ, ಹೀಗೆ ಇರಲಿ. ಯಾವ ಫಾರ್ಮುಲಾ ಉಪಯೋಗಿಸ್ಬೇಕು ಯೋಚನೆ ಮಾಡಿ. ಗಿವನ್ ಯಾವ ವೇರಿಯೇಬಲ್ ಗಿವನ್ ಇದೆ ಮತ್ತು ಯಾವ ವೇರಿಯೇಬಲ್ ಅನ್ನೋನ್ ಅಂತ ಹೇಳಿ ನೋಡಿಕೊಂಡು ಫಾರ್ಮುಲಾ ಡಿಸೈಡ್ ಮಾಡಿ. ನೀವು ಬುಕ್ ಓಪನ್ ಮಾಡಿಕೊಂಡು ಫಾರ್ಮುಲಾ ಲಿಸ್ಟ್ ನೋಡಿಕೊಂಡು ಯಾವ ಫಾರ್ಮುಲಾ ಅಂತ ಹೇಳಿ ಡಿಸೈಡ್ ಮಾಡ್ಕೊಬೋದು. ಡಿಸೈಡಿಂಗ್ ಇಸ್ ಇಂಪಾರ್ಟೆಂಟ್, ರಿಮೆಂಬರಿಂಗ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ನೀವು ಜ್ಞಾಪಕ ಇಟ್ಕೊಳೋದು 1-2 ದಿನದಲ್ಲಿ ಜ್ಞಾಪಕ ಮಾಡ್ಕೊಬೋದು. ಅಪ್ಲಿಕೇಶನ್ ಯಾವತ್ತಿದ್ರೂ ದಿನ ಉಪಯೋಗಿಸ್ಕೊಂತ ಕಲ್ತ್ಕೊತೀರ ಹೊರ್ತು ಅಪ್ಲಿಕೇಶನ್ ಒಂದು ದಿನದಲ್ಲಿ ಕಲಿಯೋದಕ್ಕಾಗಲ್ಲ. ಸೊ v is equal to u plus 80 ಉಪಯೋಗಿಸ್ಬೇಕಾಗುತ್ತೆ. ಸೊ v ಕೊಟ್ಟಿದ್ದಾರೆ, ದಟ್ is 100 by 9. u is 0. Acceleration is a and time is 10 × 60. ಎರಡು ಕಡೆನೂ 10 × 60 ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ 1 0 1 0 ಮತ್ತೊಂದು 0 ಮತ್ತೊಂದು 0. ಸೊ 1 by 6 × 1 by 9, that is 1 by 54 m/s square. This entire thing gets cancelled, and so we have 1a, that is a. So acceleration is 1 by 54 m/s square. ಇದೆ ನಿಮ್ಮ ಉತ್ತರ.